ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಒಂದು ವ್ಯಕ್ತಿ ಒಂದು ಕಡೆ ಒಂದು ಬೀಜ ಬಿತ್ತಾನೆ. ಆ ಬೀಜ ಬಿತ್ತಿದ ಮೇಲೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ತುಂಬ ವರ್ಷಗಳ ಕಾಲ ಬರುತ್ತಾ, ಬಾಳಿಕೆ ಬರುತ್ತಾ, ಬಿದೋಗುತ್ತಾ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಇತ್ತೀಚೆಗೊಂದು ಅಭಿಯಾನ ಶುರುವಾಗಿದೆ. ಶಾಂತಿ ಕ್ರಾಂತಿ ಸಿನಿಮಾನ ಬಿಡುಗಡೆ ಮಾಡಬೇಕು. ಒಂದು ಟೆಕ್ನಿಕಲ್ ವರ್ಕ್ ನೋಡೋದಾದರೆ ಎಕ್ಸ್ಪೆರಿಮೆಂಟ್ಗಳಿಗೆ ಒಂದು ಪುಸ್ತಕ ಇದ್ದಂಗೆ ಶಾಂತಿ ಕ್ರಾಂತಿ ಸಿನಿಮಾ. ಬಿಡುಗಡೆ ಆಗುತ್ತಾ ಇಲ್ವಾ? ಸವಾಲುಗಳೇನು? ಅದ್ರ ಮುಂದೆ ಇರೋ ಸವಾಲುಗಳು ಏನೆಲ್ಲ ಎಕ್ಸ್ಪೆರಿಮೆಂಟು, ಇದೆಲ್ಲ ಹೇಳಬೇಕು ನಿಮಗೆ. ನೋಡಿ, ಇಷ್ಟು ವರ್ಷ ರವಿಚಂದ್ರನ್ ಅವರು ಯಾವುದೇ ವೇದಿಕೆಗೆ ಹೋದರೂ ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ರು. ಅದರ ಒಂದು ಕೆಲಸ ಮಾಡಿದ ರೀತಿ, ಅವರು ಅದನ್ನ ಫೇಸ್ ಮಾಡಿದಂಥ ಪ್ರಾಬ್ಲಮ್ಸು, ಕಳ್ಕೊಂಡ ರೀತಿ, ಅದೆಲ್ಲ ಹೇಳ್ತಿದ್ರು. ಕನ್ನಡಿಗರು ಸೈಲೆಂಟ್ ಆಗಿದ್ದರು. ಈಗ ಕನ್ನಡಿಗರು ಮಾತಾಡ್ತಾ ಇದ್ದಾರೆ, ರವಿ ಸರ್ ಸೈಲೆಂಟ್ ಆಗಿದ್ದಾರೆ. ಯಾಕೆ ನೋಡಿ, ಯಾವುದೇ ಸಿನಿಮಾ ಆವಾಗ ಮಾಡಿದ್ದೆಲ್ಲ ನೆಗೆಟಿವ್ನಲ್ಲಿ, ಈಗ ಡಿಜಿಟಲ್ಲು. ಆಗ ರೀಲ್ ಇರೋದು, ಅದು ನೆಗೆಟಿವ್ ಎಲ್ಲ, ಅದು ಸಿನಿಮಾ ಎಲ್ಲ ಮುಗಿದ ಮೇಲೆ ಆ ನೆಗೆಟಿವ್ ಒಂದು ಮಾಸ್ಟರ್ ಕಾಪಿ ಅಂತಾರೆ, ಅದರಿಂದ ಪ್ರಿಂಟ್ಗಳು ತೆಗಿಯೋರು, ಎಲ್ಲ ಕಡೆ ಕಳಿಸೋರು. ಇದು ನಿಮಗೆಲ್ಲ ಗೊತ್ತಿದೆ. ಆ ಮಾಸ್ಟರ್ ಕಾಪಿ ನೀಟಾಗಿ ಅದನ್ನ ಜೋಪಾನವಾಗಿ ಮಾಡಿರಬೇಕು. ಫಾರ್ ಎಕ್ಸಾಂಪಲ್, ನಾಗರಹಾವು ಸಿನಿಮಾ, ಬಾಲಾಜಿಯವರು ಅದನ್ನ ತಗೊಂಡು, ಅವ್ರದ್ದೇ ಪ್ರೊಡಕ್ಷನ್ ಅದು, ಅವ್ರು ತಗೊಂಡು ಅದನ್ನ ಆಮೇಲೆ ಡೆವಲಪ್ ಮಾಡಿ ಸಿನಿಮಾಸ್ಕೋಪ್ ಮಾಡಿ ಅದ್ರ ಮೇಲೆ ರೆಕಾರ್ಡಿಂಗ್ ಎಲ್ಲ ಮತ್ತೆ ಮಾಡಿಸಿ, ಅಂದರೆ ಕ್ವಾಲಿಟಿ ಮಾಡಿ, ಮತ್ತೆ ಅದೇನಿದೆ ಆ ರೆಕಾರ್ಡಿಂಗ್ ಅದನ್ನ ಬದಲು ಮಾಡಿಲ್ಲ, ಮತ್ತೆ ಅದ್ರ ಮೇಲೆ ಕ್ವಾಲಿಟಿ ಮಾಡಿ ಬಿಡುಗಡೆ ಮಾಡಿದ್ರು. ಅವ್ರ ಪ್ರಾಫಿಟ್ಟು ಬಂತು. ಅವರು ಅದನ್ನ ಮ್ಯೂಸಿಕ್ ಮತ್ತೆ ಅದು ಡೆವಲಪ್ ಮಾಡೋಕ್ಕೇ 65-70 ಲ್ಯಾಕ್ಸ್ ಖರ್ಚು ಮಾಡಿದ್ದಾರೆ. ಟೋಟಲ್ ಸಿನಿಮಾ ಅದು ಡೆವಲಪಿಂಗ್ಗೆ ಒಂದು 2 ಕೋಟಿ ಖರ್ಚು ಮಾಡಿ, 2.5 ಕೋಟಿ ಖರ್ಚು ಮಾಡಿದ್ರು. ಅದಕ್ಕೆ ತಗೊಂಡ ಸಮಯ 2.5 ವರ್ಷ. ಆ ನೆಗೆಟಿವ್ ಜೋಪಾನವಾಗಿತ್ತು. ಈಗ ಶಾಂತಿ ಕ್ರಾಂತಿ ಬಿಡುಗಡೆ ಅಭಿಮಾನಿಗಳು ಕೇಳ್ತಿರೋದು ತಪ್ಪೇ ಅಲ್ಲ. ಈ ರೀತಿಯ ಒಂದು ಆಗ ಆರ್ಥಿಕವಾಗಿ ಸ್ವತಃ ಸಿನಿಮಾಗಳನ್ನ ಈಗ ತಗೊಂಡು ಅದನ್ನ ಒಂದು ಬಿಡುಗಡೆ ಮಾಡಿ ಸಕ್ಸಸ್ ಆದರೆ ಆ ಪ್ರೊಡಕ್ಷನ್ಗೆ ಈಗ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಾವು. ಅದರಲ್ಲಿ ಈಶ್ವರಿ ಪ್ರೊಡಕ್ಷನ್ ಕೂಡ ಒಂದು ಅಲ್ವಾ, ಸತ್ಯ. ನೆಗೆಟಿವ್ ಎಲ್ಲಿದೆ? ಇವರು ಅದನ್ನ ಟಿ ವಿ ರೈಟ್ಸಿಗೆ ಆವಾಗ ಮಾರಿದಾಗ ಆ ನೆಗೆಟಿವ್ ಸಮೇತ ಮಾರಿಬಿಟ್ಟಿರ್ತಾರೆ. ಸುಮಾರು ನೆಗೆಟಿವ್ಗಳು ಮಿಸ್ ಆಗಿದೆ. ಇದು ಇಲ್ಲಿ ಗಮನಿಸಬೇಕಾದ ಅಂಶ. ಇದ್ರ ಬಗ್ಗೆ ಚಿತ್ರೋದ್ಯಮದವರು, ಆ ಸಿನಿಮಾದಲ್ಲಿ ವರ್ಕ್ ಮಾಡಿದವರೆಲ್ಲ ಮಾತಾಡಿದ್ದಾರೆ. ರವಿ ಸರ್ ಒಬ್ಬರು ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ, ಬಾಕಿ ಅವರೆಲ್ಲ ಮಾತಾಡಿದ್ದಾರೆ. ರವಿ ಸರ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡೋಣ. ಯಾಕೆಂದ್ರೆ ನನಗೆ ಬಂದ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಈ ಸಿನಿಮಾದ ನೆಗೆಟಿವ್ ಮೆಡ್ರಾಸಲ್ಲಿ ಇರಬೇಕದು. ಅದು ಒಂದು AC ರೂಮಲ್ಲಿ ಅದನ್ನ ಸ್ಟೋರ್ ಮಾಡಿರಬೇಕು. ಒಂದು ಧೂಳು ಕೂಡ ಕೂರಬಾರ್ದು. ಆ ನೆಗೆಟಿವ್ ಮೇಲೆ ಧೂಳೆಲ್ಲ ಕೂತು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ, ಏನಾದರೂ ಆದರೆ ಫಂಗಸ್ ಬಂದ್ಬಿಡುತ್ತೆ. ಮತ್ತೆ ಅದನ್ನ ಮಾಸ್ಟರ್ ಕಾಪಿ ಇಟ್ಕೊಂಡು ಪ್ರಿಂಟ್ ತೆಗಿಯೋಕ್ಕಾಗಲ್ಲ. ಆ ಮಾಸ್ಟರ್ ಕಾಪಿ ಹಾಗೆ ಇದ್ದರೆ 1000 ಪ್ರಿಂಟ್ ಬೇಕಾದ್ರೆ ತೆಗಿಬೋದು ಅಲ್ವಾ. ಈಗ ಇರುವಂಥ ಸ್ಯಾಟಲೈಟ್ ಎಕ್ವಿಪ್ಮೆಂಟಿಗೆ ನೀವು ಹೇಳ್ಬೋದು, ಯೂಟ್ಯೂಬಲ್ಲಿ HD ಪ್ರಿಂಟ್ ಇದೆ, ಉದಯ TVಲಿ ಇದು ಹಾಕ್ಬೋದಲ್ಲ ಅಂತ. ಅದು ಆಗ ಇದ್ದಂಥ ಒಂದು ಸಿನಿಮಾ ಪ್ರೊಜೆಕ್ಷನ್ಗೆ ಅದು ಓಕೆ ಆಗ್ತಿತ್ತು. ಆ ಕ್ವಾಲಿಟಿಗೆ ಅದು ಮಾಡಿದ್ದಾರೆ. ಈಗ ಸ್ಯಾಟಲೈಟ್ ಪ್ರೊಜೆಕ್ಷನ್ ಇರೋದ್ರಿಂದ, ಸ್ಯಾಟಲೈಟ್ ಮುಖಾಂತರ ಸಿನಿಮಾ ನಮಗೆ ನಾವೆಲ್ಲ ವೀಕ್ಷಣೆ ಮಾಡೋದ್ರಿಂದ, ಆ ಒಂದು ಪ್ರೊಜೆಕ್ಷನ್ಗೆ ಹಾಕ್ಬೇಕಂದ್ರೆ, ಅದಕ್ಕೆ ಅಳವಡಿಸ್ಬೇಕಾದ್ರೆ ಅದಕ್ಕೆ ಬೇರೆ ವರ್ಕೇ ಮಾಡಬೇಕಾಗುತ್ತೆ. ಈಗ ಟೆಕ್ನಾಲಜಿಗೆ ವರ್ಕ್ ಮಾಡಬೇಕಾಗುತ್ತೆ. ಇಟ್ಸ್ ಟೇಕ್ ಟೈಮ್ ತಗೊಳುತ್ತೆ. ಅದು ಒಂದಿನ 2 ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ. 1 ವರ್ಷ ಕನಿಷ್ಠ ಪಕ್ಷ ಬೇಕೇ ಬೇಕು ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬಂತು. ಅದೇ ನಾಳೆ ನಾಡ್ದು ಹಾಕ್ಲಿಕ್ಕಾಗಲ್ಲ. ಅಲ್ಲಿವರೆಗೂ ಈ ಅಭಿಯಾನ ಹೀಗೆ ಇರುತ್ತಾ, ಈ ನ್ಯೂಸ್ ಹೀಗೆ ಇರುತ್ತಾ, ಈ ವೇವ್ಸ್ ಹೀಗೆ ಇರುತ್ತಾ, ಅದು ನಾವು ಗಮನಿಸಬೇಕು. ಇದ್ದರೆ ಸಂತೋಷ. ಮೊದಲು ರವಿ ಸರ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡಬೇಕು ನಾವು. ಮತ್ತೊಮ್ಮೆ ಹೇಳ್ತೀನಿ, ಒಂದು ಚಾಲೆಂಜಿಂಗ್ ಅಂದರೆ ಇದು. ವಿಕ್ರಮ್ ಅವರು ಹೇಳಿದ್ದಾರೆ, ರವಿಚಂದ್ರನ್ ಅವರ ಕಿರಿಯ ಪುತ್ರ, ಅಪ್ಪ ಅದನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಆ ಒಂದು ಮಾಸ್ಟರ್ ಕಾಪಿ ಸಿಗಬೇಕು. ಅದ್ರ ಮೇಲೆ ಮತ್ತೆ ವರ್ಕ್ ಮಾಡಬೇಕು. ಮತ್ತೆ ಹಂಸಲೇಖರು ಕೂತ್ಕೋಬೇಕು. ಹಂಸಲೇಖರು ಕೂತಿಲ್ಲ ಅಂದ್ರೂ ನುರಿತ ಟೆಕ್ನಿಷಿಯನ್ ಕೂತ್ಕೋಬೇಕು. ಮತ್ತೆ ಡೆವಲಪ್ ಮಾಡಬೇಕು. ಈಗಿನ ಸೌಂಡಿಗೆ ಅದನ್ನ ಅಳವಡಿಸಬೇಕು. ಆ ಬ್ಯಾಲೆನ್ಸಿಂಗ್ ಮೆಥಡ್ ಸರಿ ಮಾಡಬೇಕು. ಆ ಒಂದು ಡೆವಲಪಿಂಗ್ ಏನಿದೆ ಕ್ಲಾರಿಟಿ, ಅದನ್ನ ಮತ್ತೆ ಮಾಡಬೇಕು. ಅದೆಲ್ಲ ಮಾಡಿ ಅದ್ರ ಮೇಲೆ ಪಾಲಿಷ್ ಅಂತೀವಿ ಲೋಕಲ್ ಲ್ಯಾಂಗ್ವೇಜಲ್ಲಿ, ಪಾಲಿಷ್ ಮಾಡಿದ್ರೆ ಮತ್ತೆ ನಿಮಗೆ 6 ತಿಂಗಳಿಂದ 1 ವರ್ಷ ಟೈಮ್ ತಗೊಳುತ್ತೆ. ಅದು ಮಾಡಿದ್ರೆ ಬಿಡೋಕ್ಕಾಗೋದು. ಯೂಟ್ಯೂಬಲ್ಲಿ ನೋಡ್ಬಿಡ್ತೀವಿ, HD ಕಾಣುತ್ತೆ, ಉದಯ TVಲಿ ಹಾಕ್ತಿರ್ತಾರೆ, ಓಕೆ. ಆದರೆ ಈಗಿನ ಜನ್ ಝಿ ಏನಿದ್ದಾರೆ, ಆಗನ ಒಂದು ಟೆಕ್ನಾಲಜಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನೋಡಬೇಕಾದ್ರೆ ಕ್ವಾಲಿಟಿ ಕೊಡಬೇಕು. ಅದೇ ರೀತಿ ರವಿ ಸರ್ ಕ್ವಾಲಿಟಿ ಅಂದರೆ ಮಾಡೋಕ್ಕೆ ಹೋಗಲ್ಲ. ಅವರು ಎಲ್ಲ ಸಿನಿಮಾದಲ್ಲಿ ಕ್ವಾಲಿಟಿ ಕೊಡ್ತಾರೆ. ಇನ್ನು ಶಾಂತಿ ಕ್ರಾಂತಿ ಮಾಡೋದಿರ್ತಾರೆ, ಆವಾಗಲೇ ಅದ್ಭುತ ಕ್ವಾಲಿಟಿ ಸಿನಿಮಾ ಅದು. ಅಷ್ಟು ಕ್ಯಾಮ್ರಾನೆಲ್ಲ ಯೂಸ್ ಮಾಡಿ ಸಿನಿಮಾ ಮಾಡಿದಂಥದ್ದು. 4 ಲ್ಯಾಂಗ್ವೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ, ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಹೀರೋಗಳು ಎಲ್ಲ ಸೇರಿ ಮಾಡಿದಂಥ ಒಂದು ಪ್ರಯೋಗ ಶಾಂತಿ ಕ್ರಾಂತಿ. ರವಿಚಂದ್ರನ್ ಅವರ ಒಂದು ಒಬ್ಬಂಟಿ ಹೋರಾಟ, ಅದು ಡೌಟೇ ಬೇಡ. ಅದನ್ನ ಅವ್ರು ಹಾಗೇ ತೆಗೆದು ಬಿಡೋಕ್ಕಾಗಲ್ಲ, ಟೈಮ್ ತಗೊಳುತ್ತೆ. ಅದು ನೋಡೋಣ ಏನು ಮಾಡ್ತಾರೆ ಅಂತ. ಒಂದು ಅಭಿಯಾನ ಶುರುವಾಗಿದ್ದು ಖುಷಿ ಆಯ್ತು ನನಗೆ. ಶಾಂತಿ ಕ್ರಾಂತಿ ಚರ್ಚೆಯಲ್ಲಿದೆ, 34 ವರ್ಷಗಳ ಬಳಿಕ ಚರ್ಚೆಯಲ್ಲಿದೆ. ಗುಡ್. ಈ ಸಿನಿಮಾದ ಬಗ್ಗೆ ಎಷ್ಟು ಹೇಳ್ಬೋದು ಸರ್? ಈ ಸಿನಿಮಾ ಬಗ್ಗೆ 1 ತಿಂಗಳು ಬೇಕಾದ್ರೆ ಮಾತಾಡ್ಬೋದು, ಅಷ್ಟಿದೆ ಇದ್ರಲ್ಲಿ ಎಕ್ಸ್ಪೆರಿಮೆಂಟ್ಗಳು. ರವಿಚಂದ್ರನ್ ಅವರು ಕ್ಲೈಮ್ಯಾಕ್ಸಲ್ಲಿ 24-25 ಕ್ಯಾಮರಾ ಇಟ್ಟು ಶೂಟ್ ಮಾಡಿದ್ದು. ಆವಾಗೆಲ್ಲ ಜಿಮ್ಮಿ ಜಿಪ್ ಇಲ್ಲ, ಡ್ರೋನ್ ಕ್ಯಾಮರಾ ಇಲ್ಲ, ಅವಾಗೆಲ್ಲ ಮಿಚಲ್ ಕ್ಯಾಮರಾ ಮತ್ತು ಹ್ಯಾರಿ ಇತ್ತು ಅವಾಗ. ರವಿಚಂದ್ರನ್ ಅವರಿಗೆ ಸಪೋರ್ಟ್ ಆಗಿ ಮಧುಸೂದನ್ ಅವರು, ಎಂಥ ಕ್ಯಾಮ್ರಾಮನ್ ಅವರು, ಅವ್ರು ನೆನೆಸ್ಕೋಬೇಕು ಇವತ್ತು. ರವಿ ಸರ್ ಏನೇ ಒಂದು ಶಾರ್ಟ್ ತೆಗೆಯಕ್ಕೆ ಹೇಳಿದ್ರು ಅವ್ರದ್ದು ಇಲ್ಲ ಅಂತ ಹೇಳ್ತಿರಲಿಲ್ಲ, ಅದ್ಭುತವಾಗಿ ತೆಗೆದುಬಿಡೋರು. ಆ ಟೈಮಿಂದ ರವಿಚಂದ್ರನ್ ಅವರ ಕಣ್ಣುಗಳೇ ಮಧುಸೂದನ್ ಅವರು, ಅಂಥ ಕ್ಯಾಮ್ರಾ ವರ್ಕ್ ಅವ್ರದ್ದು.
ಹಂಸಲೇಖ ಮಾಡೋದು ಅದ್ಭುತ ಮ್ಯೂಸಿಕ್ಕು, ರೀ ರೆಕಾರ್ಡಿಂಗು, ಎಂತೆಂಥ ಹಾಡುಗಳು. ಕೆಲವು ಶಾರ್ಟ್ಸ್ ನೋಡಿ, ಕೇಕ್ನ ಮಾಡಿಸಿದ್ದಾರೆ, ಒಂದು ಬೆಡ್ ಕೇಕು, ಅದು 3 ಹೀರೋಗಳು ಅದ್ರ ಮೇಲೆ ಬಿದ್ದು ಆ್ಯಕ್ಟ್ ಮಾಡಬೇಕು. ಒಂದೊಂದು ಶಾರ್ಟ್ಗೆ ಒಬ್ಬೊಬ್ರು ಹೀರೋಗಳು. ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಮತ್ತೆ ಅದೇ ಕೇಕ್ ತಂದು ಇಡಬೇಕು. ಆ ಕೇಕ್ ದುಡ್ಡೇ ಬಂದಿಲ್ಲ ಅಂತ ರವಿಚಂದ್ರನ್ ಎಷ್ಟೋ ಸಲ ಹೇಳಿದ್ದಾರೆ. ನಿಜ ಅದು, ಅಂತ ಎಕ್ಸ್ಪೆರಿಮೆಂಟ್ ಅದು. ಅಲ್ಲಿ ನೋಡಿ ಜೂಹಿ ಚಾವ್ಲಾ ಅವರು, ರವಿ ಸರ್ ಬೈಕಲ್ಲಿ ಹೋಗ್ತಾರೆ. ಅದೆಲ್ಲ ಅವಾಗೆಲ್ಲ ಹೆಂಗೆ ಮಾಡಿದ್ದಾರೆ, ಎಕ್ವಿಪ್ಮೆಂಟ್ ಇಲ್ಲದೆ ಹೆಂಗೆ ಮಾಡಿದ್ದಾರೆ. ಆಗಿನ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಇಷ್ಟು ಟೆಕ್ನಾಲಜಿ ಮುಂದುವರೆದಿಲ್ಲ, ಅದು ಮಾಡಿದಾರಲ್ಲ ಅವರು. ಶಾರ್ಟ್ಗಳು ನೋಡಿ ಎಷ್ಟು ಒಂದು ಕ್ವಾಲಿಟಿ ಆಗಿದೆ ಅಂತ. ಆ ಟಾಯ್ಸಲ್ಲೆಲ್ಲ ಒಂದು ಆ್ಯಕ್ಷನ್ ಬರುತ್ತೆ, ಆ ಟಾಯ್ಸ್ ಎಲ್ಲ ಓಡಾಡ್ತಿರುತ್ತೆ, ಚಿಕ್ಕ ಚಿಕ್ಕ ಬಸ್ಸುಗಳು, ಚಿಕ್ಕ ಚಿಕ್ಕ ಜೀಪ್ಗಳೆಲ್ಲ, ಅದೆಲ್ಲ ಗ್ಲಾಸ್ ಮೇಲೆ ಬೀಳೋದು, ಹೊಡೆದಾಕೋದೆಲ್ಲ ಮಾಡಿದಾರಲ್ಲಿ. ಇನ್ನು ಪ್ರತಿ ಶಾರ್ಟ್ ಬೈ ಶಾರ್ಟ್ ಅದು ಎಕ್ಸ್ಪೆರಿಮೆಂಟೇ ಅದು. ಮಕ್ಕಳನ್ನ ಇಟ್ಕೊಂಡು 3,000 ಮಕ್ಕಳನ್ನ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅದು. ಹಾಡುಗಳು ಅದ್ಭುತ ಹಾಡುಗಳು, ಎಕ್ಸ್ಪೆರಿಮೆಂಟ್ ಹಾಡುಗಳು. ಪ್ರಾಣಿಗಳು ಯಾವ ಥರ ಅಟ್ಯಾಕ್ ಮಾಡ್ತವೆ ಅಂತ ಇಟ್ಕೊಂಡು ಒಂದು ಮಾಡಿದಂಥ ಮೋಟಿವೇಶನ್ ಹಾಡು. ಇದ್ದರೆ 100 ಕಣ್ಗಳಿರಲಿ ಮೈ ಮೇಲೆ, ಹೋರಾಡು ಸೋಲು ಗೆಲುವು ಆಮೇಲೆ, ನಾವೇನು ಗಟ್ಟಿಯಲ್ಲ ಭೂಮಿಲಿ, ಸಾವೇನು ಗುಟ್ಟುವಲ್ಲ ಬಾಳಲ್ಲಿ. ಎಂಥ ಮೋಟಿವೇಶನ್ ಸಾಂಗ್ ಅದು. 1 2 3 1 2 3 ಅಂತ ಹೇಳೋ ಸಾಂಗಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದ್ಭುತ. ಗ್ರಹಗಳ ಬಗ್ಗೆ ಹೇಳಿದ್ರು, ಆ ವಯಸ್ಸಲ್ಲಿ ಏನಾಗುತ್ತೆ ಅದೆಲ್ಲ ಹೇಳಿದ್ರು, ಆ ಧ್ವಜಗಳ ಬಗ್ಗೆ ಹೇಳಿದ್ರು. 10ರಿಂದ 11 ನೀಡಬೇಕು ನೀ ಮುತ್ತೊಂದು, 10ರಿಂದ 11 ನೀಡಬೇಕು ನಾ ಮತ್ತೊಂದು. ಶೃಂಗಾರದ ಬಗ್ಗೆ ಹೇಳಿದ್ರು ಒಂದೇ ಹಾಡಲ್ಲಿ. ಕೊನೆಗೆ ಹುಟ್ಟೋದಕ್ಕೆ ಸಾಯೋದಕ್ಕೆ ಅಂತ ಒಂದು ಮೋಟಿವೇಶನ್ ಹೇಳ್ಬಿಟ್ರು, ಒಂದು ನೀತಿ ಪಾಠ ಹೇಳ್ಬಿಟ್ರು. ಆ ಸಾಲ್ ಬರೆಗೆ ತಗೊಂಡಿದ್ದು ಹಂಸಲೇಖ 2 ದಿನ ಟೈಮು. ಹೇಳೋದ್ಯಾಕೆ ಬೀಳೋದ್ಯಾಕೆ, ಹೇಗಾದರೂ ಗೆದ್ದು ನಿಲ್ಲೋಕೆ ಅಂತೆಲ್ಲ ಬರೆದಿದ್ರು. ಅದು ಯಾವುದು ಓಕೆ ಆಗದೆ, ಇದು ಓಕೆ ಆಯಿತು. ಎಂಥ ಸಾಂಗ್ ಅದು. ಇನ್ನು ಗಾಳಿಯೋ ಹಾಡು ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ, ನಮ್ಮ ಚಾನಲ್ ಹಾಕಿದ್ದೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಂಥ ಎಕ್ಸ್ಪೆರಿಮೆಂಟ್ ಸಾಂಗ್ ಅಂತದು. ಎಲ್ಲ ಹಾಡುಗಳು ಸೂಪರು, ರೀ ರೆಕಾರ್ಡಿಂಗ್ ಸೂಪರು. ರೀ ರೆಕಾರ್ಡಿಂಗಲ್ಲಿ ಬಳಸಿದಂಥ ಟ್ಯೂನ್ಗಳು ಮುಂದಿನ ಸಿನಿಮಾಗಳಿಗೆ ಹಾಡಾಯಿತು. ಅಲ್ಲಿ ಹ್ಯಾಪಿ 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 ಬರ್ತ್ಡೇ, ಅದೇ ರಾಮಾಚಾರಿಲಿ ಆಕಾಶದಾಗೆ ಯಾರೋ ಮಾಯಗಾರನು ಹಾಡಾಯಿತು. ಇನ್ನೊಂದು ಸ್ಯಾಡ್ ಮ್ಯೂಸಿಕ್ ಬರುತ್ತೆ, ಅದು ಗಂಧರ್ವ ಸಿನಿಮಾದಲ್ಲಿ, ಬಂಧನೋ ಗಂಧರ್ವನು ಸಿನಿಮಾದಲ್ಲಿ ಬರುವ ಹಾಡಲ್ಲಿ ಬರುವಂಥ 2ನೇ ಚರಣದ ಇದದು ಫ್ರೇಸ್. ಅದು ಹೆಂಗೆ ಮಾಡಿದ್ದಾರೆ ನೋಡಿ. ಎಷ್ಟೋ ರೀ ರೆಕಾರ್ಡಿಂಗು ಮುಂದಕ್ಕೆ ಹಾಡಾಗಿದೆ. ಇದು ಎಕ್ಸ್ಪೆರಿಮೆಂಟ್ ಇದೆಲ್ಲ. ಇನ್ನು ಕಲಾವಿದರ ಬಗ್ಗೆ ಹೇಳ್ಬೇಕಾ, ನಾಗಾರ್ಜುನ್ ಅವರು, ರಜನಿಕಾಂತ್ ಅವರು, ಖುಷ್ಬು ಅವರು, ಜೂಹಿ ಚಾವ್ಲಾ ಅವರು, ರಮೇಶ್ ಅವರು, ಇವ್ರನ್ನೆಲ್ಲ ಮ್ಯಾನೇಜ್ ಮಾಡಿದವರು ಒನ್ ಆ್ಯಂಡ್ ಓನ್ಲಿ ರವಿಚಂದ್ರನ್ ಅವರು. ಅಷ್ಟು ಮಕ್ಕಳು. ತುಂಬ ಜನ ಮಾತಾಡ್ತಾರೆ ಅನಂತ್ ನಾಗ್ ಅವರ ಒಂದು ವಿಲನ್ ಪಾತ್ರನ ಈ ಸಿನಿಮಾಗೆ ಸೂಟ್ ಆಗಿಲ್ಲ ಅಂತ. ತಪ್ಪು. ಅನಂತ್ ನಾಗ್ ಅವರು ಆವಾಗ ಲೆಜೆಂಡ್ ಆಗಿದ್ದರು. ಅವರು ಕತೆ ಓಕೆ ಆಗೋದು ಆಯ್ಕೆ ಮಾಡ್ತಿರ್ಲಿಲ್ಲ. ಹೌದು ನಾನು ಮಾಡ್ತೀನಿ ಅಂತ ಮಾಡಿದ್ರು. ಅದು ಒಳ್ಳೆ ಕತೆ ಅಂತ ಗೊತ್ತಿತ್ತು ಅವ್ರಿಗೆ, ಒಂದು ಮೆಸೇಜ್ ಇರುವಂಥ ಕತೆ ಅದು. 2 ವರ್ಷದ ಹಿಂದೆ, 1 ವರ್ಷ ಆಗಿರ್ಬೋದು, ಕಲಂ ಕವನ್ ಅಂತ ಸಿನಿಮಾ ಬಂತು ಮಲಯಾಳಂನಲ್ಲಿ, ಮಮ್ಮೂಟಿ ಅವರು ಆ್ಯಕ್ಟ್ ಮಾಡಿದ್ದು. 350 ಸಿನಿಮಾ ಮೇಲೆ ಮಾಡಿದಂಥ ಮಮ್ಮೂಟಿ ಅಂತ ಮೆಗಾ ಸ್ಟಾರ್ ಲೆಜೆಂಡ್ ಅವರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು ಒಂದು ಖಳನಾಯಕನ ಪಾತ್ರ ಮಾಡ್ತಾರೆ. ಅದು ಹೆಣ್ಮಕ್ಳನ್ನೆಲ್ಲ ತನಿಖೆ ಬಳಸ್ಕೊಂಡು, ತನ್ನ ಕಡೆಗೆ ಎಳ್ಕೊಂಡು, ಅವ್ರನ್ನ ಬಳಸ್ಕೊಂಡು ಹಾಳು ಮಾಡಿ ಕೈ ಕೊಡುವಂಥ ಪಾತ್ರ ಅದು. ನಮ್ಮ ಸುತ್ತಮುತ್ತ ಇಂಥವ್ರು ಇರ್ತಾರೆ, ಜೋಪಾನವಾಗಿರಿ ಅಂತ ಒಂದು ಅವೇರ್ನೆಸ್ಸು. ಆ ಥರ ಪಾತ್ರ ಮಾಡ್ತಾರಲ್ಲ, ಅದಕ್ಕೆ ಹೋಲಿಸಿದ್ರೆ ಅನಂತ್ನಾಗ್ ಅವ್ರು ಮಾಡಿದಂಥ ಅದ್ಭುತ ಪಾತ್ರ ಅದು ಶಾಂತಿ ಕ್ರಾಂತಿಲಿ. ಆವಾಗಲೇ ಯೋಚನೆ ಮಾಡಿದ್ರು ಅವರು, ಈ ಥರ ಪಾತ್ರ ಮಾಡಬೇಕು ಒಳ್ಳೇದು ಅಂತ. ಜೂಹಿ ಚಾವ್ಲಾ ಡೆತ್ ಈ ಸಿನಿಮಾಗೆ -ಪಾಯಿಂಟು ಅಂತಾರೆ. ನೋ, ರವಿಚಂದ್ರನ್ ಅವರು ಕತೆಗೆ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳೋದು ಇಲ್ಲಿ ನಮ್ಗೆ ಗೊತ್ತಾಗಬೇಕು. ಜೂಹಿ ಚಾವ್ಲಾ ರವಿಚಂದ್ರನ್ ಅವ್ರಿಗೆ ಹಿಟ್ಟು ಪೇರ್ ಅವಾಗ. ಆದರೂ ಕೂಡ ಅವ್ರನ್ನ ಸಿನಿಮಾದ ಮಧ್ಯದಲ್ಲಿ ಸಾಯಿಸ್ತಾರೆ ರವಿಚಂದ್ರನ್ ಅವರು. ಆ ಕಥಾಪಾತ್ರದ ಸಾಯಿಸ್ತಾರೆ ಅವರು. ಅದು ಹಂಗಾದ್ರೇ ಕತೆ ಮುಂದುವರಿಯೋದು. ಕತೆಗೆ ಕಾಂಪ್ರಮೈಸ್ ಆಗಲ್ಲ ನೋಡಿ ಅವರು. ಬೇಕೇ ಬೇಕು ಅಂದ್ರೆ ಬೇಕೇ ಬೇಕು, ಅವ್ರು ಬೇರೆ ಯೋಚನೆ ಮಾಡಿಲ್ಲ. ದಟ್ ಇಸ್ ರವಿಚಂದ್ರನ್ ಅವರು. ಎಷ್ಟು ಅಡಚಣೆಗಳಾಗಿತ್ತು ಈ ಸಿನಿಮಾಗೆ. ಶೂಟಿಂಗ್ ಡಿಲೇ ಆಗೋದು, ಡೇಟ್ಗಳು ಮಿಸ್ ಆಗೋದು. ಒಬ್ಬ ಶ್ರೇಷ್ಠ ಕಲಾವಿದ ಈ ಸಿನಿಮಾದಲ್ಲಿ ರೆಮೆಂಡೇಷನ್ ಏನೋ ಸ್ವಲ್ಪ ಇನ್ನೂ ಕೊಡೋಕ್ಕೆ ಪೆಂಡಿಂಗ್ ಇತ್ತು ರವಿ ಸರು ಹಂಸಲೇಖವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಬೆಳಬೆಳಗ್ಗೆನೆ ತನ್ನಲ್ಲಿದ್ದಂಥ ವಾಚು, ಕಾಸ್ಟ್ಲಿ ವಾಚ್ ಇಟ್ಬಿಟ್ಟು ಕೊಡ್ತಾರೆ, ಬಿಚ್ಚಿಡ್ತಾರೆ ಅಲ್ಲಿ. ನೋಡಿ ಸರ್, ಬಂದು ಆ್ಯಕ್ಟ್ ಮಾಡಿ, ಆಮೇಲೆ ಕೊಡ್ತೀನಿ ಮಿಕ್ಕಿದ ದುಡ್ಡು, ವಾಚ್ ಇಟ್ಕೊಳ್ಳಿ ಅಂತ. ಆ ವ್ಯಕ್ತಿ ವಾಚ್ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡಕ್ಕೆ ಬರ್ತಾರೆ. ಇಷ್ಟು ಕಷ್ಟ ಅನುಭವಿಸಿದ್ರು. ಶಾಂತಿ ಕ್ರಾಂತಿ ಸುಮ್ಮನೆ ಆಗಿದ್ದ ಸಿನಿಮಾ ಅಲ್ಲ, ಅದೊಂದು ತಪಸ್ಸದು. ಅದ್ರ ಬಗ್ಗೆ ದೊಡ್ಡಣ್ಣ ಅವರಾಗಿರ್ಬೋದು, ತುಂಬ ಜನ ಕಲಾವಿದರು ಮಾತಾಡಿದ್ದಾರೆ ಅದ್ರ ಬಗ್ಗೆ, ಎಷ್ಟೆಲ್ಲ ಕಷ್ಟ ಆಯಿತು ಅಂತ. ಅದು ನೀವು ನೋಡಿರ್ತೀರಿ. ನನಗೆ ಗೊತ್ತಿರೋ ಕೆಲವು ವಿಷಯಗಳು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ರಾಮ್ ಗೋಪಾಲ್ ವರ್ಮ ಅವರು ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ ಆ ಪ್ಯಾಲೇಸ್ ಗ್ರೌಂಡಲ್ಲಿ ನಾಗಾರ್ಜುನವ್ರನ್ನ ಭೇಟಿ ಮಾಡೋಕ್ಕೆ. ಇದೇನು ಹಾಲಿವುಡ್ ಸಿನಿಮಾದು ಶೂಟಿಂಗ್ ಅಂತ ಕೇಳ್ತಾರೆ. ದಂಗಾಗ್ಬಿಡ್ತಾರೆ ಅವರು ಅಂಥ ಸೆಟ್ ನೋಡಿ. ದಟ್ ಇಸ್ ರವಿಚಂದ್ರನ್. ನೀವು ಶಾರ್ಟ್ಗಳು ಕೆಲವು ಅಬ್ಸರ್ವ್ ಮಾಡಬೇಕು. ಅನಂತ್ನಾಗ್ ಅವರು ಡ್ರಿಂಕ್ ಮಾಡೋ ಒಂದು ಶಾರ್ಟ್ ಇದೆ, ಎಷ್ಟು ಕ್ಯಾಮರಾನ ಝೂಮ್ ಮಾಡಿ, ಆಗಿರುವಂಥ ಎಕ್ವಿಪ್ಮೆಂಟ್ಲಿ ಆ ಝೂಮ್ ಮಾಡಿ ತೆಗೆದಿದ್ದಾರೆ ಆ ಡ್ರಿಂಕ್ ಮಾಡೋ ಸ್ಟೈಲ್ನ. ಆಮೇಲೆ ಒಂದು ಪಾರಿವಾಳಕ್ಕೆ ಒಂದು ಚಾಕ್ ಬಂದು ಚುಚ್ಚುತ್ತೆ ಆ ಒಂದು ನೀರೊಳಗಡೆ. ಅದು ಆರ್ಟಿಫಿಷಿಯಲ್ ಆಗಿ ಮಾಡಿದ್ರು ಕೂಡ ಅದು ರಿಯಲಾಗಿ ಚುಚ್ಚಿದಂಗೆ ಇದೆ. ಅದು ಅಷ್ಟು ನ್ಯಾಚುರಲ್ ಶಾರ್ಟ್ಸು, ಅಷ್ಟೊಂದು ಎಕ್ಸ್ಪೆರಿಮೆಂಟ್ ಇದ್ದಂಥ ಸಿನಿಮಾ ಅದು. ರಣಧೀರ ಪ್ರೇಮಲೋಕ ಕಂಪೇರ್ ಮಾಡಿದ್ರೆ ಶಾಂತಿ ಕ್ರಾಂತಿ ಎಕ್ಸ್ಪೆರಿಮೆಂಟಲ್ಲಿ ನಂಬರ್ 1 ಅದು. ಅದಕ್ಕೆ ಅವಾರ್ಡ್ ಕೂಡ ಬಂದಿದೆ, ಟೆಕ್ನಿಕಲಿ ಸಿನಿಮಾ ಅಂತ. ಸುಮ್ಮನೆ ಕೊಡ್ತಾರಾ? ಅಷ್ಟು ಒಂದು ಒಳ್ಳೆ ಸಿನಿಮಾನೇ ಅದು. ಆಗ ಆರ್ಥಿಕವಾಗಿ ಸೋತಿತ್ತು. ಆ ಟೈಮಲ್ಲಿ ಆ ಜನ್ರೇಷನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದೇನೋ ಅವ್ರಿಗೂ ಅನಿಸಿರುತ್ತೆ. ಆವಾಗೆಲ್ಲ ಈ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇದ್ದಿದ್ರೆ ವರ್ಲ್ಡ್ ಟಾಕ್ ಆಗ್ಬಿಡೋದು. ಆದರೆ ಆವಾಗ ಇದ್ದಿದ್ದು ಒಂದು ಪ್ರೆಸ್ ಮೀಡಿಯಾ. ಇದ್ರ ಬಗ್ಗೆ ಅವ್ರು ಏನು ಬರೆದಿದ್ರು, ಆಮೇಲೆ ಜನಗಳಿಂದ ಬಾಯಿಂದ ಬಾಯಿಗೆ ಯಾವ ಥರ ಹೋಯ್ತು ನ್ಯೂಸು ಗೊತ್ತಿಲ್ಲ. ಸಿನಿಮಾ ಫ್ಲಾಪ್ ಅಂತಲೇ ರವಿ ಸರ್ ಇವತ್ತು ಹೇಳ್ತಾರೆ. ಆದರೆ ಅದು ಫ್ಲಾಪ್ ಅಲ್ಲ. ರವಿ ಸರ್ ಆರ್ಥಿಕವಾಗಿ ಫ್ಲಾಪ್ ಅಂತ ಹೇಳ್ಬೋದು ಹೊರತು ಮಾನಸಿಕವಾಗಿ ಅದನ್ನ ರವಿ ಸರ್ನ ಒಂದು ಮುನ್ನಡೆಸಿದಂಥ ಸಿನಿಮಾ ಅದು. ಮಾನಸಿಕವಾಗಿ ಮತ್ತೆ ಎದ್ದಿಲ್ವಂತ ಮಾಡಿ ಸಿನಿಮಾ ಅದು.
ಸೋತಾಗ ತಾನೇ ಗೊತ್ತಾಗೋದು ಗೆಲ್ಲಬೇಕು ಅಂತ. ಆ ಒಂದು ಛಲ ಬರಕ್ಕೆ ಮಾಡಿದ ಶಾಂತಿ ಕ್ರಾಂತಿನೇ ಅದು. ಈಗ ನಮಗೊಂದು ಅವಕಾಶ, ಆ ಸಿನಿಮಾ ಏನಾದರೂ ಮತ್ತೆ ಮರುಬಿಡುಗಡೆ ಆದರೆ ಆ ನೆಗೆಟಿವ್ ಎಲ್ಲ ಸಿಕ್ಕಿ ಅದೇನು ಡ್ಯಾಮೇಜ್ ಆಗದೆ ನೀಟಾಗಿ ಅದ್ರ ಮೇಲೆ ವರ್ಕ್ ಮಾಡಿ ಈ ಒಂದು ವೇವ್ ಹಾಗೆ ಇದ್ದು ಸಿನಿಮಾ ಬಿಡುಗಡೆ ಆದರೆ ಈಶ್ವರಿ ಪ್ರೊಡಕ್ಷನ್ಸ್ಗೆ ನಾವು ಒಂದು ಸಪೋರ್ಟ್ ಮಾಡೋಕ್ಕೊಂದು ಅವಕಾಶ. ಯಾವುದೆಲ್ಲ ಆರ್ಥಿಕವಾಗಿ ಕಳ್ಕೊಂಡಿದ್ರು ಆ ಥರ ಸಿನಿಮಾಗಳು ಬಂದರೆ ನಾವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು. ಎಷ್ಟು ಜನ ಥಿಯೇಟ್ರಿಗೆ ಹೋಗ್ತಾರೆ ಅಂತ ಹೇಳೋದು ಮುಖ್ಯ ಅಲ್ವಾ ಇಲ್ಲಿ. ನಾನು ಹೋಗ್ತೀನಿ, ನೀವು ಹೋಗ್ತಾರೆ, ಇನ್ನೊಬ್ರು ಹೋಗ್ತಾರೆ, ಎಲ್ಲರೂ ಹೋಗ್ಬೇಕಲ್ವ ಈ ಸಿನಿಮಾಗೆ. ಒಂದು ಸಿನಿಮಾ ಹಿಟ್ಟಾಗಲಿಕ್ಕೆ ಆಗ ಇದು 10 ಕೋಟಿ ಅಲ್ಲ ವೀಕ್ಷಕರೇ, 15 ಕೋಟಿ ಖರ್ಚಾಗಿದೆ ಶಾಂತಿ ಕ್ರಾಂತಿಗೆ. ಅವ್ರು ಹೇಳಿಲ್ಲ ಅಷ್ಟೇ, 14-15 ಕೋಟಿ ಖರ್ಚು ಮಾಡಿದ್ದಾರೆ. ಅಷ್ಟು ವಾಪಸ್ ಬರಬೇಕು ಅಂದರೆ ಒಂದು ವಾರ ಎಲ್ಲ ಥಿಯೇಟ್ರಲ್ಲೂ ಈ ಸಿನಿಮಾ ಶೋಲ್ಡ್ ಔಟ್ ಆಗಬೇಕು, 90% ಕ್ರೌಡ್ಫುಲ್ ಆಗಬೇಕು, 100% ಇಲ್ಲ ಅಂದ್ರೂ ಅಷ್ಟು ಥಿಯೇಟ್ರ್ ಸಿಗಬೇಕು. ಅದೆಲ್ಲ ಯೋಚನೆ ಮಾಡಬೇಕು. ನಾವು ಎಷ್ಟು ಜನ ಹೋಗ್ತಾರೆ, ರೀಲ್ಸಲ್ಲಿ ನೋಡ್ಬಿಟ್ರೆ ಆಗಲ್ವಲ್ಲ. ನಾವು ಮೆಸೇಜ್ಗಳು ಪಾಸ್ ಮಾಡ್ತೀವಿ, ಓ ಶಾಂತಿ ಕ್ರಾಂತಿ ಬರ್ತಾ ಇದೆ, ಮತ್ತೆ ಸುಭಾಷ್ ಬರ್ತಾ ಇದ್ದಾರೆ ಅಂತ ಹೇಳ್ತೀವಿ, ಎಲ್ಲ ನೋಡ್ತಾ ಇದ್ದೀನಿ ನಾನು ರೀಲ್ಸು. ಅವರೆಲ್ಲ ಹೋಗಬೇಕು, ನಾವೆಲ್ಲ ಹೋಗಬೇಕು ಸಿನಿಮಾ ಥಿಯೇಟ್ರಿಗೆ. ಒಂದು ವಾರ ಈ ಸಿನಿಮಾ ಕ್ರೌಡಾಗಿ ಒಂದು ಕ್ರೌಡ್ಫುಲ್ಲಾಗಿ ಓಡಿಸ್ಬೇಕು, ಅವಾಗಲೇ ಹಾಕಿದ ಬಂಡವಾಳ ಬರೋದು. ಮತ್ತೆ ಕಳ್ಕೊಂಡ್ರೆ ಕಷ್ಟ ಅಲ್ವಾ, ಯೋಚನೆ ಮಾಡಬೇಕಲ್ವ ನಾವು. ಹಾಗಾಗಿ ರವಿ ಸರ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡೋಣ. ಹಲವು ಎಕ್ಸ್ಪರಿಮೆಂಟ್ಗಳ ಒಂದು ಪ್ರಯೋಗ ಶಾಂತಿ ಕ್ರಾಂತಿ, ಹಲವು ಪ್ರಥಮಗಳ ಸಾಧಕ ರವಿಚಂದ್ರನ್ ಅವರು. ಹಂಸಲೇಖ ಒಂದು ಮಾತು ಹೇಳ್ತಾರೆ, ನಾನು ಸುಗ್ಗಿ ಸಿನಿಮಾನ ಸುತ್ತಬಿಟ್ಟು ಇಟ್ಬಿಟ್ಟೆ ಸೈಡ್ಗೆ, ಆದರೆ ರವಿ ಸರ್ ನಮ್ಮ ಯಜಮಾನರು ಡಬಲ್ ಹಾರ್ಟ್ ಪರ್ಸನ್, ಅದನ್ನ ಬಿಡುಗಡೆ ಮಾಡಿದ್ರು. ನಾನಾಗಿದ್ದರೆ ಬಿಡುಗಡೆ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಅವ್ರು ಬಿಡುಗಡೆ ಮಾಡಿ ಅದು ಫ್ಲಾಪ್ ಆಗುತ್ತೆ ಅಂತ ಅವರಿಗೆ ಡೌಟ್ ಬಂದಿತ್ತು, ಗೊತ್ತಿತ್ತು, ಆದರೂ ಬಿಡುಗಡೆ ಮಾಡ್ತಾರೆ. ಯಾಕೆಂದರೆ ಈಶ್ವರಿ ಪ್ರೊಡಕ್ಷನ್ನ ಒಂದು ಪ್ರೆಸ್ಟೇಜ್ ಅದು. ರಣಧೀರ ಪ್ರೇಮಲೋಕ ನೋಡಿದಂಥ ಜನಗಳಿಗೆ ಅದೇ ಥರ ನೋಡ್ತಾರೆ ಅಂತೇಳಿ ಹಂಸಲೇಖ ರವಿಚಂದ್ರನ್ ಕೂತು ಕತೆ ಬೇರೆ ಮಾಡಿರ್ತಾರೆ. ಒಂದು ರಣಧೀರ ಪ್ರೇಮಲೋಕ ಮಿಕ್ಸ್ ಆದರೆ ಹೆಂಗಿರುತ್ತೆ ಒಂದು ಸ್ಟೋರಿ, ಒಂದು ಲವರ್ ಬಾಯ್, ಅದ್ರ ಮಧ್ಯೆ ಫ್ಯಾಮಿಲಿ ಕತೆ, ಗ್ಲ್ಯಾಮರು, ಫೈಟು, ಎಲ್ಲ ಆ್ಯಕ್ಷನ್ ಎಲ್ಲ ಇರಬೇಕು ಅಂತ ಮಾಡಿರ್ತಾರೆ. ಆದರೆ ರಜನಿಕಾಂತ್ ಅವರು ವೀರಸ್ವಾಮಿಯವರಿಗೆ ಡೇಟ್ ಕೊಟ್ಟ ಕಾರಣ 4 ಭಾಷೆಗೆ ಮಾಡೋಣ ಅಂತ ಸ್ಕೀಮ್ ಚೇಂಜ್ ಆಗುತ್ತೆ, ಪ್ಲ್ಯಾನ್ ಚೇಂಜ್ ಆಗುತ್ತೆ. ಅದು ಶಾಂತಿ ಕ್ರಾಂತಿಗೆ ಬದಲಾವಣೆ ಆಗುತ್ತೆ, ಶಾಂತಿ ಕ್ರಾಂತಿ ಸಿನಿಮಾ ಮಾಡ್ತಾರೆ. ತಪ್ಪು ಯಾರ್ದು ಅಲ್ಲ ಇಲ್ಲಿ, ಆ ಒಂದು ಸಿಚುವೇಶನ್ ತಪ್ಪು ಅಂತ ಹೇಳ್ಬೋದು, ಆ ಸಮಯ ಹಂಗಿತ್ತು. ಆದರೆ ಅಷ್ಟು ಸಮಸ್ಯೆಗಳ ನಡುವೆ ನುಗ್ಗಿ ಬಂದು ರವಿ ಸರ್ ಸಿನಿಮಾನ ಮಾಡಿ ಮುಗಿಸ್ತಾರೆ, ಥಿಯೇಟ್ರಿಗೆ ಕೊಡ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ರವಿ ಸರ್. ಸೋಷಿಯಲ್ ಮೀಡಿಯಾ ಇತ್ತು ಆವಾಗ, ಈ ಥರ ನಾವು ಕೂತ್ಕೊಂಡು ಮಾತಾಡ್ತಿದ್ವಾ? ಇವತ್ತು ಒಂದು ಚಿಕ್ಕ ಒಂದು ಏಟ್ ಆಗಿಬಿಟ್ರೆ ಕಾಲಿಗೆ, ಒಂದು ಹೀರೋ ಏಟ್ ಮಾಡ್ಕೊಂಡ್ರೆ ಇಡೀ ನ್ಯೂಸ್ ಆಗುತ್ತೆ ವರ್ಲ್ಡ್ ವೈಡ್. ಆದರೆ ರವಿ ಸರ್ ದಿನ ಏಟ್ ಮಾಡ್ಕೊಂಡೆ ಸಿನಿಮಾ ಮಾಡಿದ್ರು. ಸ್ಟಾರ್ಟಿಂಗ್ ಅವ್ರಿಗೆ ಏಟ್ ಆಗಿತ್ತು, ಕೈಯಲ್ಲಿ ಹಗ್ಗದಲ್ಲಿ ಒಂದು 10 ಸೀನ್ ಬರುತ್ತೆ, ಕೈಯೆಲ್ಲ ಗಾಯ ಆಗಿತ್ತು ಅವರಿಗೆ, ಮೊದಲ ದಿನ ಆಗಿತ್ತು ಅವರಿಗೆ. ಸಿನಿಮಾ ಅರ್ಧಕ್ಕೆ ನಿಲ್ಲಿಸಬೇಕು ಅಂತ ಹೇಳಿದಾಗ ವೀರಸ್ವಾಮಿ ಅವರು ಒಪ್ಪಲ್ಲ, ಪ್ರೆಸ್ಟೇಜ್ ಕಣೋ ಕಂಟಿನ್ಯೂ ಮಾಡುವಂತಾರೆ. MG ರೋಡನ್ನು ಬ್ಲಾಕ್ ಮಾಡಿ ಶೂಟಿಂಗ್ ಮಾಡ್ತಾರೆ. ಇದೆಲ್ಲ ತುಂಬ ಇದೆ, ನೀವು ಶಾರ್ಟ್ಗಳು ನೋಡಿ, ಕೆಲವೊಂದಲ್ಲ, ಫಸ್ಟಿಂದ ಕೊನೆವರೆಗೂ ಶಾರ್ಟ್ಗಳು ಅಡ್ವಾನ್ಸ್, ಬ್ಯೂಟಿಫುಲ್ ಮೇಕಿಂಗ್, ಹೊಸ ಸಿನಿಮಾ ನೋಡ್ದಂಗಿದೆ. ಹಾಡುಗಳಂತೂ ನೆನ್ನೆ ಕಂಪೋಸ್ ಮಾಡಿ ಇವತ್ತು ಬೆಳಿಗ್ಗೆ ರೆಕಾರ್ಡಿಂಗ್ ಆಗಿದೆ, ಸಂಜೆ ಬಿಡುಗಡೆ ಆಯಿತು ಅಂತ ಹೇಳ್ಬೋದು. ಹಾಗಿದೆ, ಅಷ್ಟು ಒಂದು ಫ್ರೆಶ್ನೆಸ್ ಇದೆ ಹಾಡಲ್ಲಿ. ಈಗ ರವಿ ಸರ್ ಏನು ಹೇಳ್ತಾರೆ ನೋಡೋಣ, ಶಾಂತಿ ಕ್ರಾಂತಿ ಬರುತ್ತೋ ಇಲ್ವೋ ಅಂತ ಹೇಳೋದನ್ನ ಕಾದು ನೋಡಬೇಕಾಗಿದೆ. ಈ ಅಭಿಯಾನ ಹೀಗೆ ಇರಲಿ, ಒಂದು ಅಭಿಯಾನ ಬೇಗ ಮುಗಿಬಾರ್ದು, ಎಲ್ಲ ಕಡೆ ಇದು ಹಚ್ಚ ಹಸಿರಾಗಿರಲಿ. ಒಟ್ಟಿನಲ್ಲಿ ಶಾಂತಿ ಕ್ರಾಂತಿ ಸದ್ಯಕ್ಕಂತೂ ಚರ್ಚೆಯಲ್ಲಿದೆ, ಈ ಚರ್ಚೆ ಹೀಗೆ ಇರಲಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.